ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಏನ್ ಮಾಡ್ತಾ ಇದೀವಮ್ಮ? ನುಗ್ಗೆ ಸೊಪ್ಪಿನ ಬೋಂಡ ಮಾಡ್ತಾ ಇದೀವಿ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು: ನುಗ್ಗೆ ಸೊಪ್ಪು ತಗೊಂಡಿದ್ದೀನಿ ಒಂದು ಬೌಲ್ ತುಂಬಾ, ಅದನ್ನ ನೀಟಾಗಿ ತೊಳೆದು ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. 4 ಈರುಳ್ಳಿ ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. 1 ಬೌಲ್ ಕಡಲೆ ಹಿಟ್ಟು, 1/4 ಬೌಲ್ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 5-6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಅಡ್ಗೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ನುಗ್ಗೆ ಸೊಪ್ಪು, ಕಡಲೆ ಹಿಟ್ಟು ಮತ್ತೆ ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಮತ್ತೆ ಇದೊಂದು ಸ್ವಲ್ಪ ಅಡಿಗೆ ಸೋಡಾ, ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನೇ ನೀರು ಹಾಕೊಂಡು ಒಂದ್ ಸ್ವಲ್ಪ ಹದವಾಗಿ ಕಲ್ಸ್ಕೊಳ್ಳೋಣ. ನುಗ್ಗೆ ಸೊಪ್ಪಿನ ಬೋಂಡ ತುಂಬಾ ಚೆನ್ನಾಗಿರುತ್ತೆ. ನುಗ್ಗೆ ಸೊಪ್ಪು ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ಅದು ಅಕ್ಕಿ ಹಿಟ್ಟು ಏನಕ್ಕೆ ಹಾಕಿದ್ದು? ಅದು ಕ್ರಿಸ್ಪಿ ಆಗಿ ಬರುತ್ತೆ, ಅದಕ್ಕೆ ಅಕ್ಕಿ ಹಿಟ್ಟು ಹಾಕೊಂಡೆ. ನುಗ್ಗೆ ಸೊಪ್ಪು ಇದಕ್ಕೆ ಹಾಕೋದಕ್ಕೆ ಒಂದ್ ಸ್ವಲ್ಪನೂ ಕಹಿ ಇರಲ್ಲ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಹದವಾಗಿ ಕಲ್ಸ್ಕೋಬೇಕು. ನೋಡಿ ಎಷ್ಟು ಉಂಡೆಗೆ ಬರ್ಬೇಕು, ಇಷ್ಟು ಕಲ್ಸ್ಕೋಬೇಕು. ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ, ಈಗ ಚೆನ್ನಾಗಿ ಎಣ್ಣೆ ಕಾಯ್ದಿದೆ. ಇವಾಗ ಇದನ್ನ ಅಷ್ಟಿಷ್ಟು ಬೋಂಡ ಹಾಕೊಳ್ಳೋಣ. ನೋಡಿ, ಇದನ್ನ ಇನ್ನೊಂದ್ ಕಡೆ ಹಿಂಗ್ ಕ್ಯೂರ್ ಹಾಕೊಂತ ಇರೋಣ. ಒಂದ್ ಸ್ವಲ್ಪ ಕೆಂಪು ಬೇಯ ತನಕ ಬೇಯಿಸ್ಕೋಬೇಕು, ಇಲ್ಲಾಂದ್ರೆ ಒಳಗಡೆ ಹಸಿ ಹಿಟ್ಟು ಹಂಗಂಗೆ ಇರುತ್ತೆ. ಮೇಲೆ ಮಾತ್ರ ರೋಸ್ಟ್ ಆಗ್ಬಿಡುತ್ತೆ. ಹೌದು. ನೀಟಾಗಿ ಹಿಂಗೆ ತಿರ್ಗಿಸ್ಕೊಡ್ತಾ ಇದ್ರೆ 2 ಕಡೆ ಚೆನ್ನಾಗಿ ಬೇಯುತ್ತೆ. ಚೆನ್ನಾಗಿ ಬೆಂದಿದೆ. ಈಗ ಇಷ್ಟು ಬೆಂದ್ರೆ ಸಾಕು. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು. ಒಳಗಡೆ ಎಲ್ಲ ಹಿಟ್ಟು ಚೆನ್ನಾಗಿ ಬೇಯುತ್ತೆ. ನೋಡಿ, ನುಗ್ಗೆ ಸೊಪ್ಪಿನ ಬೋಂಡ ರೆಡಿ ಆಯ್ತು. ಸಂಜೆ ಟೀ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ.